ನಮಸ್ಕಾರ, ಚಾಮುಂಡಿ ನ್ಯೂಸ್ಗೆ ಸ್ವಾಗತ. ನಾನು ಹರ್ಷಿತಾ. ಅವರಲ್ಲಿ ಕೆಲವರು ಕಾಲೇಜು ಹುಡುಗಿಯರು, ಇನ್ನು ಕೆಲವರು ಕುಟುಂಬದ ಜವಾಬ್ದಾರಿ ಹೊತ್ತ ಮಹಿಳೆಯರು. ಇವರನ್ನೆಲ್ಲ ಟಾರ್ಗೆಟ್ ಮಾಡಿ ಕೆಲಸ ಕೊಡಿಸ್ತೀನಿ, ಸಾವಿರಾರು ರೂಪಾಯಿ ಸಂಪಾದನೆ ಮಾಡಬಹುದು ಅಂತ ನಂಬಿಸಿ ಪ್ರತಿಯೊಬ್ಬರಿಂದಲೂ 46,000 ರೂಪಾಯಿ ಹಣವನ್ನ ಪಡೆದು, ಅಷ್ಟೇ ಅಲ್ಲದೆ ಅವರನ್ನ ಚೈನ್ ಲಿಂಕ್ ಮಾಡಿಸಿ ಅಂತ ಅವರ ಮೇಲೆ ಒತ್ತಡವನ್ನ ಹೇರಿ ಅವರನ್ನ ಮೋಸ ಮಾಡಲಾಗ್ತಾ ಇದೆ. ಇನ್ನು ಈ ವಿಚಾರದಿಂದ ಬೇಸತ್ತ ಮಹಿಳೆಯರು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಹಾಗಾದ್ರೆ ಈ ಸ್ಟೋರಿ ಏನು ಅಂತೀರಾ? ಈ ಘಟನೆ ನಡೆದಿದ್ದು ಎಲ್ಲಿ? ಆ ಕುರಿತ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಚೈನ್ ಲಿಂಕ್ ಕಂಪನಿ ನಂಬಿ ಲಕ್ಷಾಂತರ ಹಣ ಕಳೆದುಕೊಂಡ ನೂರಾರು ಮಹಿಳೆಯರು. ಉದ್ಯೋಗವೂ ಇಲ್ಲ, ಇತ್ತ ಕೊಟ್ಟ ಹಣವೂ ಇಲ್ಲದೆ ಯುವತಿಯರು ಹಾಗೂ ಮಹಿಳೆಯರು ಕಂಗಾಲಾಗಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಹೊರವಲಯದ ಬಸವನಹಳ್ಳಿ ಬಳಿಯಲ್ಲಿ ಸಿವೈಎಲ್ ಫ್ಯಾಕ್ಷನ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಎಂಬ ಕಂಪನಿಯು ಕಾಲೇಜಿನ ಜೊತೆಗೆ ಮನೆಯಿಂದಲೇ ಕೆಲಸ ಮಾಡುವ ಯುವತಿಯರನ್ನ ಹಾಗೂ ಮಹಿಳೆಯರನ್ನ ಟಾರ್ಗೆಟ್ ಮಾಡಿಕೊಂಡು ಅವರನ್ನ ಫೋನ್ ಮುಖಾಂತರ ಸಂಪರ್ಕ ಮಾಡಿ ತಮ್ಮ ಸಂಸ್ಥೆಗೆ ಸೇರಿಸಿಕೊಂಡು ಇಲ್ಲಿ ಬಳಸಲಾಗುವ ಉತ್ಪನ್ನಗಳು ಹಾಗೂ ತಾವು ಖರೀದಿ ಮಾಡಬೇಕೆಂದು ನಂಬಿಸಿ ಪ್ರತಿಯೊಬ್ಬರಿಂದ 46,000 ರೂಪಾಯಿ ಹಣವನ್ನ ಪಡೆದು ತರಬೇತಿ ನೀಡಿದ ನಂತರ ಸಂಬಳವೂ ಕೊಡದೆ, ಇತ್ತ ನಾವು ಕೊಟ್ಟ ಹಣವನ್ನು ಕೊಡದೆ ನಿಮಗೆ ಹಣ ಬರಬೇಕಿದ್ದಲ್ಲಿ ಪ್ರತಿಯೊಬ್ಬರು ಮೂವರನ್ನ ಸೇರಿಸಿ ಎಂದು ಬಲವಂತ ಮಾಡುತ್ತಿದ್ದಾರೆ. ನಾವು ಅವರ ಮಾತಿನಂತೆ ಸೇರಿಸಿದ್ರೆ ನಮ್ಮ ಜೊತೆಗೆ ಅವರು ಕೂಡ ಮೋಸ ಹೋಗುತ್ತಾರೆ. ಗ್ರಾಮೀಣ ಪ್ರದೇಶಗಳ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡಿಕೊಂಡು ಕೆಲಸ ಕೊಡಿಸುವುದಾಗಿ ನಂಬಿಸಿ ಕಂಪನಿಗೆ ಸೇರಿಕೊಡುತ್ತಾರೆ. ನಮ್ಮ ಕಂಪನಿಯಲ್ಲಿ ಉತ್ತಮ ರೀತಿಯ ವ್ಯವಹಾರ ನಡೆಯುತ್ತಿದೆ, ತಿಂಗಳಲ್ಲಿ ಸಾವಿರಾರು ರೂಪಾಯಿ ಸಂಪಾದನೆ ಮಾಡಬಹುದು, ಸ್ವಲ್ಪ ಹೆಚ್ಚಾಗಿ ಕೆಲಸ ಮಾಡಿದ್ರೆ ಬೇರೆ ದೇಶಕ್ಕೆ ಹೋಗುವ ಅವಕಾಶದ ಜೊತೆಗೆ ನಿಮ್ಮ ಕನಸಿನ ಬೈಕನ್ನು ಕಂಪನಿಯ ಕಡೆಯಿಂದ ಉಚಿತವಾಗಿ ನೀಡಲಾಗುತ್ತದೆ ಎಂದು ನಂಬಿಸಿ ಅವರಿಂದ 46,000 ರೂಪಾಯಿ ಹಣವನ್ನ ಪಡೆದು ನೀವು ಇನ್ನು ಮೂವರನ್ನ ಸೇರಿಸಿದಾಗ ನಿಮಗೆ ಹಣ ಬರುತ್ತದೆ ಎಂದು ಮೋಸ ಮಾಡಲಾಗಿದೆ. ಇನ್ನು ಇದೇ ತರಹದ ಇವರ ಕಂಪನಿಗಳು ತುಮಕೂರು, ಕೋಲಾರ, ಮೈಸೂರು ಸೇರಿದಂತೆ ಅನೇಕ ನಗರಗಳಲ್ಲಿ ಇದ್ದು ಅಲ್ಲಿಯೂ ಕೂಡ ನೂರಾರು ಹೆಣ್ಣು ಮಕ್ಕಳಿಗೆ ಮೋಸ ಮಾಡಲಾಗಿದೆ. ಇನ್ನು ಈ ಕಂಪನಿಗೆ ಉದ್ಯೋಗ ಹರಿಸಿ ವಿಜಯಪುರ, ಗುಲ್ಬರ್ಗ, ರಾಯಚೂರು, ಬೆಂಗಳೂರು ಗ್ರಾಮಾಂತರ, ಮಾಗಡಿ, ರಾಮನಗರ, ಮೈಸೂರು ಸೇರಿದಂತೆ ರಾಜ್ಯದ ಅನೇಕ ಊರುಗಳಿಂದ ಸಾಲ ಮಾಡಿ ಒಡವೆ ಅಡ ಇಟ್ಟು ಹಣ ತಂದು ಇವರಿಗೆ ನೀಡಿ ಮೋಸ ಹೋದ ಹೆಣ್ಣು ಮಕ್ಕಳು ಹಾಗೂ ಯುವತಿಯರಿದ್ದಾರೆ. ಇನ್ನು ಈ ಬಗ್ಗೆ ನೆಲಮಂಗಲ ಟೌನ್ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ. ಸರ್ ಏನಿಲ್ಲ, ಇವೆಲ್ಲ ಹಳೆ ಸ್ಕ್ಯಾಮ್ಗಳು, ಒಂಥರ ಚೈನ್ ಲಿಂಕ್ ತರ. ಇದೇನಂತಂದ್ರೆ ಫಸ್ಟ್ ಕೆಲಸ ಕೊಡ್ತೀವಿ ಅಂತ ಕರೀತಾರೆ ಹೆಣ್ಮಕ್ಳುಗಳನ್ನ. ಇವರು ಮೇನ್ ಟಾರ್ಗೆಟ್ ಏನಂದ್ರೆ ಹೆಣ್ಮಕ್ಳುಗಳು, ಗ್ರಾಮೀಣ ಭಾಗದ ಹೆಣ್ಮಕ್ಳುಗಳು ಮೇನ್ ಟಾರ್ಗೆಟ್. ಗ್ರಾಮೀಣ ಭಾಗದ ಹೆಣ್ಮಕ್ಳನ್ನ ಏನ್ ಮಾಡ್ತಾರೆ, ಫಸ್ಟ್ ಕೆಲಸ ಕೊಡ್ತೀವಿ, ಒಳ್ಳೆ ಕೆಲಸ, ಇದು ಸೂಪರ್ ಕಂಪ್ನಿ ಅಂತ ಹೇಳ್ಬಿಟ್ಟು ಕರೀತಾರೆ. ಅಲ್ಲೇನ್ ಮಾಡ್ತಾರೆ, ಮೊದಲಿಗೆ 1,500 ರೂಪಾಯಿ ಅಂತ ಕಟ್ಟಿಸ್ಕೊಂತಾರೆ. 1,500 ರೂಪಾಯಿ ಕಟ್ಟಿಸ್ಕೊಂಡು ನಿಮ್ಗೆ ಐಡಿಯಾ ಕೊಡ್ತೀವಿ, ನಾವು ಬಿಸ್ನೆಸ್ ಏನ್ ಮಾಡೋದು ಅಂತ ಹೇಳ್ಬಿಟ್ಟು, ಬಿಸ್ನೆಸ್ ಹೇಗ್ ಮಾಡೋದು ನಿಮ್ಗೆ ಐಡಿಯಾ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, 5 ದಿವಸ ಟ್ರೈನಿಂಗ್ ಕೊಡ್ತಾರೆ. ಆ ಟ್ರೈನಿಂಗ್ ಅಲ್ಲಿ ಏನ್ ಮಾಡ್ತಾರೆ, ನೀವು ಇಷ್ಟೆಲ್ಲ ನೋಡಿ ನಿಮ್ಗೆ ಐಡಿಯಾ ಕೊಟ್ಟಿದೀವಿ ನಾವು ಅಂತ ಹೇಳ್ಬಿಟ್ಟು ಇವರು ಮೈಸೂರು ಬ್ರಾಂಚ್ ನವರು ತುಮಕೂರು ಬ್ರಾಂಚ್ ನವ್ರಿಗೆ ಬಿಲ್ಡಪ್ ಕೊಡ್ತಾರೆ, ತುಮಕೂರು ಬ್ರಾಂಚ್ ನವರು ನೆಲಮಂಗಲ ಬ್ರಾಂಚ್ ಅವ್ರಿಗೆ ಬಿಲ್ಡಪ್ ಕೊಡ್ತಾರೆ. ಈ ರೀತಿ ಬಿಲ್ಡಪ್ ಕೊಟ್ಕೊಂಡು ಇವ್ರಿಗೆ ಅವ್ರು ಬಿಲ್ಡಪ್ ಕೊಡ್ತಾರೆ, ಅವ್ರಿಗೆ ಇವ್ರು ಬಿಲ್ಡಪ್ ಕೊಡ್ತಾರೆ. ಗ್ರಾಮೀಣ ಭಾಗದ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡಿ ಬಿಸ್ನೆಸ್ ಮಾಡಬಹುದು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಇವರು 45,000 ಅಂತ ಕಟ್ಟಿಸ್ಕೊಂತಾರೆ. ಒಬ್ರಿಗೆ 45,000 ಅಂತ ಕಟ್ಟಿಸ್ಕೊಂಡು ಅವರಿಂದ 3 ಜನ ಸೇರಿಸಬೇಕು ಅಂತ ಹೇಳ್ತಾರೆ. ನೀವು ಅವ್ರ 3 ಜನ ಸೇರಿಸಿದ್ರೆ ನಿಮ್ಗೆ ಒಳ್ಳೆ ಇನ್ಕಮ್ ಬರುತ್ತೆ ಅಂತ ಹೇಳ್ತಾರೆ. ಅವ್ರ 3 ಜನ ಸೇರಿಸಿದ್ರೆ ತಿರ್ಗಾ ಅವ್ರ 3 ಜನ 45,000 ರೂಪಾಯಿ ಕೊಟ್ಟು ಸೇರ್ಕೋಬೇಕು ಅಂತ ಹೇಳ್ತಾರೆ. ಇದೇ ರೀತಿಯಾಗಿ ನಮಗೆ ಈಗ ಆಲ್ರೆಡಿ ಇರೋ ಮಾಹಿತಿ ಪ್ರಕಾರ 500ರಿಂದ 600 ಜನ ಹೆಣ್ಮಕ್ಳು ಮೋಸ ಹೋಗಿದ್ದಾರೆ. ಈ ರೀತಿಯಾಗಿದೆ. ನೆಲಮಂಗಲ ಬ್ರಾಂಚ್ ಅಲ್ಲಿ ನಿನ್ನೆ ನಾವು ಹೋಗಿ ನಿಂತ್ಕೊಂಡು ಕೇಳಿದಾಗ ಈ ಮಾಹಿತಿ ಇದೊಂದು ಬೆಳಕಿಗೆ ಬಂದಿದೆ. ಇದು ವಿಚಾರ ಸರ್ ನನಗೆ ಗೊತ್ತಿರೋ ಹಾಗೆ, ನಮಗ್ ಬಂದಿರೋ ಫೋನ್ಗಳು ಮತ್ತೆ ಮೆಸೇಜ್ಗಳಿಂದಾನೆ ನೆಲಮಂಗಲ ಹಾಗೂ ಮೈಸೂರಿಂದ 600ಕ್ಕೂ ಹೆಚ್ಚು ಜನ ಹೆಣ್ಮಕ್ಳಿದ್ದಾರೆ. ಹೆಣ್ಮಕ್ಳೇ, ಗಂಡು ಮಕ್ಳು ಬೇರೆ, ಗಂಡು ಮಕ್ಳು ಕಡಿಮೆ. ಇವರು ಟಾರ್ಗೆಟ್ ಮಾಡೋದು ಹೆಣ್ಮಕ್ಳನ್ನ. ಅದ್ರಲ್ಲೂ ಇವ್ರು ಯಾವ ರೀತಿ ಅವರಿಗೆ ಮೋಟಿವೇಶನ್ ಮಾಡಿದ್ದಾರೆ ಅಂತಂದ್ರೆ, ನೀವು ಕೆಲಸನೇ ಮಾಡೋ ಅಲ್ಲ, ಓದೋದೇ ಬೇಡ ಅಂತ ಹೇಳಿದ್ದಾರೆ. ಕಾಲೇಜ್ಗೆ ಹೋಗಿರೋರಿಗೆಲ್ಲ ಕಾಲೇಜ್ ಫೀಸ್ ಅಂತ ಸುಳ್ಳು ಹೇಳಿ ತಗೊಂಡ್ಬಂದು ಇಲ್ಲಿ ದುಡ್ಡು ಕಟ್ಟಿದ್ದಾರೆ. ಆ ರೀತಿಯಾಗಿ ಅವ್ರು ಮೈಂಡ್ ಡೈವರ್ಟ್ ಮಾಡಿದ್ದಾರೆ.
ಸರ್ ಒಬ್ಬೊಬ್ರಿಗೆ 45,000 ರೂಪಾಯಿ. ಎಷ್ಟು ಜನ 500 600 ಜನ ಹೆಣ್ಮಕ್ಳಿದ್ದಾರೆ, ಒಬ್ಬೊಬ್ರಿಗೂ 45,000 ಈ ರೀತಿ ಹನುಮಂತನ್ ಬಾಲದ ತರ ಬೆಳ್ಕೊಂಡು ಹೋಗಿದೆ ಸರ್ ಇದು. ಹೆಣ್ಮಕ್ಳೆ ಟಾರ್ಗೆಟ್, ಅದ್ರಲ್ಲಿ ಎಸ್ಪೆಷಲಿ ಕಾಲೇಜ್ ಹೆಣ್ಮಕ್ಳು. ಯಾಕಂದ್ರೆ ಅವ್ರಿಗೆ ಅಷ್ಟು ಇದಿರ, ಅವ್ರೇನಿದ್ರು ಕಾಲೇಜ್ಗೆ ಹೋಗ್ತಿರ್ತಾರೆ, ಅವ್ರಿಗೆ ಇದಿರಲ್ಲ, ಬಿಸ್ನೆಸ್ ಆಸೆ ಹುಟ್ಟಿಸ್ಬಿಡ್ತಾರೆ. ಬಿಸ್ನೆಸ್ ಮಾಡ್ಬೋದು ನೀವು ಅಂತ ಹೇಳ್ಬಿಟ್ಟು ಹೇಳ್ತಿದ್ನಲ್ಲ, ಅವ್ರಿಗೆ ಅವರೇ ಬಿಲ್ಡಪ್ ಕೊಟ್ಕೊಂತಾರೆ. ಮೈಸೂರು ಬ್ರಾಂಚ್ ಅಲ್ಲಿ ಇರೋರು ಕೋಟ್ಯಾಂತರ ರೂಪಾಯಿ ದುಡ್ದುಬಿಟ್ಟವ್ರೆ ಅಂತ ನೆಲಮಂಗ್ಲದವ್ರು ಹೇಳ್ತಾರೆ, ನೆಲಮಂಗ್ಲದಲ್ಲಿ ಇರೋರು ಕೋಟ್ಯಾಂತರ ರೂಪಾಯಿ ದುಡ್ದುಬಿಟ್ಟವ್ರೆ ಅಂತ ಹೇಳ್ಬಿಟ್ಟು ಮೈಸೂರವ್ರು ಹೇಳ್ತಾರೆ. ಆಮೇಲೆ ಇವ್ರ ದುಡ್ಡು ಅಷ್ಟೇ, ನೆಲಮಂಗ್ಲದ ಜನಗಳ ಹತ್ರ ಏನ್ ಮಾಡ್ತಾರೆ, ನೆಲಮಂಗ್ಲದ ಹತ್ರ ಇರೋ ದುಡ್ಡೆಲ್ಲ ಮೈಸೂರಿಗೆ ಹಾಕಿಸ್ತಾರೆ, ಮೈಸೂರು ಹತ್ರ ಇರೋ ಜನಗಳ ಹತ್ರ ಎಲ್ಲ ನೆಲಮಂಗ್ಲಕ್ಕೆ ದುಡ್ಡು ಹಾಕಿಸ್ಕೊಂತಾರೆ. ಈ ರೀತಿ ಸಿಗಾಕೊಂಡಾಗ ಇವ್ರು ಮೈಸೂರಿಗೆ ದುಡ್ಡು ಹಾಕಿದಾರೆ ಅಂತ ಅವ್ರು ಹೇಳ್ತಾರೆ, ಅವರು ಇಲ್ಲಿ ನೆಲಮಂಗ್ಲಕ್ಕೆ ದುಡ್ಡು ಹಾಕಿದೀವಿ ಅಂತ ಅವ್ರು ಹೇಳ್ತಾರೆ. ಈ ರೀತಿಯಾದಂತ ಒಂದು ಹೆಣ್ಣು ಮಕ್ಕಳನ್ನ, ಗ್ರಾಮೀಣ ಭಾಗದ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡುವಂತ ಬಹು ದೊಡ್ಡ ಒಂದು ಸ್ಕ್ಯಾಮ್ ಇದು. ಸರ್ ಬಂದ್ವಿ, ಮಾಹಿತಿ ಕೊಟ್ವಿ, ಇಲ್ಲಿ ನಮ್ಮ ಠಾಣಾಧಿಕಾರಿ ಶಶಿಧರ್ ಸರ್ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡ್ರು. ಅದೇನಿದೆ ಆಫೀಸ್ ತಗೊಂಡು ಅವ್ರು ಎಷ್ಟು ಜನ ಇದೆ ಅಷ್ಟು ಜನದ ಮೇಲೆ FIR ಮಾಡ್ಬಿಟ್ಟು ಈಗ ಕಸ್ಟಡಿಗೆ ತಗೊಂಡಿದ್ದಾರೆ ಸರ್ ಇನ್ವೆಸ್ಟಿಗೇಷನ್ಗೆ. ಎಮೋಷನಲ್ ಬಿಲ್ಡಪ್ ಅಂತ ಟ್ರೈನಿಂಗ್ ಕೊಟ್ಟು ಮೋಟಿವೇಶನ್ ಮಾಡಿ ದುಡ್ಡು ಕೀಳುವಂತ ಒಂದು ಗೀಳು ಇದು. ಈ ಕುರಿತಾಗಿ ಸರ್ ಏನ್ ಹೇಳಕ್ಕೆ, ಇವೆಲ್ಲ ಹಳೆ ಸ್ಕ್ಯಾಮ್ಗಳು. ಇನ್ನ ನೀವು ಯಾವ ಕಾಲದಲ್ಲಿ ಇದಾರೆ ಅಂತ ನನಗೆ, ಜನ ಇನ್ನ ಯಾವ ಕಾಲದಲ್ಲಿ ಇದಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಬಟ್ ಇವತ್ತಿಗೂ ಈ ರೀತಿಯಾಗಿ ಮೋಸ ಹೋಗ್ತಿದಾರೆ ಅಂತ ತುಂಬಾ ಆಶ್ಚರ್ಯಕರ ಸಂಗತಿ ಇದು. ಯಾಕಂದ್ರೆ ಈ ಜಮಾನದಲ್ಲಿ ಇಷ್ಟೆಲ್ಲ ಗೊತ್ತಿದ್ದು ಹೋಗಿ 45,000 ಕೊಟ್ಟು ಯಾವ್ದು ಹೇಗಿದು ಅಂತ ಹೇಳ್ಬಿಟ್ಟು ನನಗೆ ಅರ್ಥ ಆಗ್ತಾ ಇಲ್ಲ ಸರ್. ಬಟ್ ಅಲ್ಲಿ ಆತರ ಮೋಟಿವೇಶನ್ ಮಾಡ್ತಾರೆ ಸರ್. ನೆಲಮಂಗ್ಲ ಅಂತ ಹೇಳ್ಬಿಟ್ಟು ಸಿವೈಲ್ ಕಂಪ್ನಿ ಅಂತ ಇಲ್ಲಿ ಕರ್ಸಿದ್ರು, ನಮ್ಮನ್ನ ಜಾಬ್ ಕೊಡ್ತೀವಿ ಅಂತ ಕರ್ಸಿ ಬಿಸ್ನೆಸ್ ಅಂತ 4 days ಟ್ರೈನಿಂಗ್ ಇರುತ್ತೆ ಅಂತ ಹೇಳಿ ಆಮೇಲೆ ಬಿಸ್ನೆಸ್ ಅಂತ ಹೇಳಿದ್ರು. ಬಿಸ್ನೆಸ್ ಎಲ್ಲ ಇದನ್ನ ಟ್ರೈನಿಂಗ್ ಎಲ್ಲ ಅಲೋ ಆದ್ಮೇಲೆ 46,000 ಅಮೌಂಟ್ ಕಟ್ಟೋದಿರುತ್ತೆ. ನಿಮ್ಗೆ ಏನು ನಿಮ್ ಡ್ರೀಮ್ಸ್ನೆಲ್ಲ ಫಿಲ್ ಮಾಡ್ಕೋಬಹುದು, ಮತ್ತೆ ನಿಮ್ಗೆ ಏನಾದ್ರೂ ಫುಲ್ ಎಲ್ಲ ಇನ್ಕಮ್ ಇರುತ್ತೆ, 40,000 50,000 ತಿಂಗ್ಳಿಗೆ ದುಡಿಬಹುದು ಅಂತ ಹೇಳಿ ನಮ್ಮನ್ನ ಕರ್ಸಿದ್ರು. ಕರ್ಸ್ಬಿಟ್ಟು ಇವಾಗ 1 ರೂಪಾಯಿ ಇನ್ಕಮ್ ಇಲ್ದಲೆ ಮತ್ತೆ ಸ್ಯಾಲ್ರಿ ಏನು ಕೊಡ್ದಲೆ ನಮಗ್ ಮೋಸ ಮಾಡಿದ್ದಾರೆ. 46,000 ಫೋನ್ ಪೇ ಮಾಡಿಸ್ಕೊಂಡಿದ್ರು. ಕೆಲಸ ಜಾಬ್ ಅಂತ ಹೇಳಿದ್ರು, ಆಮೇಲೆ ಮತ್ತೆ ಬಂದು ಬಿಸ್ನೆಸ್ ಮಾಡೋದು ಅಂತ ಹೇಳಿದ್ರು ನಮ್ಗೆ. ನಿಮ್ ನಂಬರ್ ಅವ್ರಿಗೆಲ್ಲ ಕಾಂಟ್ಯಾಕ್ಟ್ ಅಂತ ಅಂದ್ರೆ ನಮ್ ಮೇಲ್ಗಡೆ ಯಾರಾದ್ರೂ ಇರ್ತಾರಲ್ಲ, ಅವ್ರು ಕರ್ಕೊಬಂದ್ ಸೇರ್ಸೋದು, ಜಾಬ್ ಅಂತ ಹೇಳಿ ನಮಗ್ ಫೋನ್ ಮಾಡೋದು, ಆಮೇಲೆ ಬಂದು ಇಲ್ಲಿ ಬಿಸ್ನೆಸ್ ಅಂತ ಹೇಳ್ತಾರೆ. ಹೆಂಗೆ ಅಂತ ಹೇಳಿದ್ರೆ 4 ತಿಂಗಳಾಯ್ತು. 4 ತಿಂಗಳಿಂದ ನಮಗೆ 1 ರೂಪಾಯಿ ಸಂಪಾದನೆ ಮಾಡಿಲ್ಲ, 1 ರೂಪಾಯಿನೂ ಕೊಟ್ಟಿಲ್ಲ ನಮಗೆ ಯಾರನ್ನು. ಇವಾಗ ನೋಡಿದ್ರೆ ರೀಫಂಡ್ ಕೇಳಿದ್ರೆ ಮತ್ತೆ ವಾಪಸ್ ಕೊಡಕ್ಕಾಗಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ಎಲ್ರು ಬಂದ್ ಕೇಳಾದ್ಮೇಲೆ ನಾವು ಕೊಡಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. 50 ಜನ ಇದೀವಿ ಆಲ್ರೆಡಿ. ಇವಾಗ 50 ಜನ ಇದೀವಿ, ಇನ್ನು ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ. ಕೇಳಿದೀವಿ, ಅವ್ರು ಇವಾಗ ಕೊಡಕ್ಕಾಗಲ್ಲ ಅಂತ ಹೇಳಿದ್ರು. ಈಗ ನೀವೇನ್ ಮಾಡಿದೀವಿ? ಇವಾಗ ಏನಿಲ್ಲ, ಕಂಪ್ಲೇಂಟ್ ಮಾಡಿದೀವಿ. ಇವಾಗ ನಮ್ಮ ಅಮೌಂಟ್ ವಾಪಸ್ ಕೊಡಿಸ್ಬೇಕು. ಮನೆಯಲ್ಲಿದ್ದು ಸಂಸಾರದ ಜೊತೆಗೆ ಕೆಲಸ ಮಾಡುವ ಮಹಿಳೆಯರು ಹಾಗೂ ಓದುವ ಜೊತೆಗೆ ಸಾವಿರಾರು ರೂಪಾಯಿ ಸಂಪಾದನೆ ಮಾಡಬೇಕೆಂಬ ಆಸೆಯನ್ನ ಇಟ್ಟಿದ್ದ ನೂರಾರು ಯುವತಿಯರನ್ನೇ ಟಾರ್ಗೆಟ್ ಮಾಡುವ ಇಂತಹ ಚೈಲ್ಡ್ ಲಿಂಕ್ ಕಂಪನಿಗಳ ಮಹಾ ಮೋಸದ ಬಲಿಗೆ ಬಿದ್ದಿದ್ದು, ಇವರನ್ನ ನಂಬಿ ಲಕ್ಷಾಂತರ ಹಣ ನೀಡಿ ಇದೀಗ ಕೈಸುಟ್ಟುಕೊಂಡು ಕಣ್ಣೀರಿಡುತ್ತಾ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಇನ್ನು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ನೆಲಮಂಗಲ ಟೌನ್ ಇನ್ಸ್ಪೆಕ್ಟರ್ SD ಶಶಿಧರ್ 4 ಆರೋಪಿಗಳನ್ನ ಬಂಧಿಸಿ ತನಿಖೆ ನಡೆಸುತ್ತಿದ್ದಾರೆ. ಮೋಸ ಹೋಗುವವರು ಇರೋ ತನಕ ಮೋಸ ಮಾಡುವವರು ಸಹ ಇದ್ದೇ ಇರುತ್ತಾರೆ ಎಂಬ ಮಾತಿನಂತೆ ಇನ್ನಾದರೂ ಮಹಿಳೆಯರು, ಯುವತಿಯರು ಇಂತಹ ಮೋಸದ ಜಾಲದ ಬಗ್ಗೆ ಎಚ್ಚರ ವಹಿಸಬೇಕಿದೆ. ಇದು ಕೂಡ ಚಾಮುಂಡಿ ನ್ಯೂಸ್ ಸುದ್ದಿವಾಹಿನಿಯ ಆಶಯ ಕೂಡ. ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.